ಹಲೋ, ಎಲ್ಲರಿಗೂ ನಮಸ್ತೆ. ಸ್ಮಿತಾ ರವೀಂದ್ರ ಚಾನಲ್ ಕಡೆಯಿಂದ ನಿಮಗೆ ಸ್ವಾಗತ. ಬನ್ನಿ, ಇವತ್ತು ತುಂಬ ಸುಲಭವಾಗಿ ರವೆ ಉಂಡೆ ಮಾಡೋದು ಹೇಗಂತ ಹೇಳ್ತೀನಿ. ರವೆ ಲಡ್ಡು. ಫಸ್ಟು 1 ಗ್ಲಾಸು ಹಾಲು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ತೊಗೊಂಡಿದ್ದೀನಿ. ಆಮೇಲೆ ಒಂದು ಬನಾಲೆ ತೊಗೊತಾ ಇದ್ದೀನಿ. 2 3 ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ಈ ತುಪ್ಪ ಅಂತೂ ನಾನು ಮನೆಯಲ್ಲೇ ಮಾಡಿದ್ದು. ಇದ್ರದ್ದು ವಿಡಿಯೋ ಹಾಕಿದ್ದೀನಿ, ಬೇಕಾದರೆ ನೋಡಿ ಒಂದ್ಸತಿ. ಆಮೇಲೆ ಸ್ವಲ್ಪ ಲವಂಗ ಹಾಕ್ಕೊತಾ ಇದ್ದೀನಿ. ಲವಂಗನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಕಟ್ ಮಾಡಿದ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಅದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಫಾಸ್ಟಾಗಿ ಮಾಡ್ಕೋಬೋದು ಮತ್ತು ತಿನ್ನೋಕ್ಕೂ ತುಂಬ ಸಾಫ್ಟಾಗಿರುತ್ತೆ. ಬಾಯಿಗೆ ಇಟ್ಟರೆ ಕರ್ಗೋಗೋ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ತಿನ್ನೋದು. ರವೆ ಉಂಡೆ ಮಾಡೋದು ಹೇಗಂತ ನಾನು ಹೇಳ್ತೀನಿ ನೋಡಿ. ತುಂಬ ಸುಲಭ, ನೀವು ಮಾಡ್ಕೋಬೋದು ಈ ಥರ ಮನೆಯಲ್ಲಿ. ಹಾಗೆ ನಾನು ಸ್ವಲ್ಪ ಅದು ಫ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ. ಹಾಗೆ ನಾನು 3 ಕಪ್ಪು ರವೆ ತೊಗೊತಾ ಇದ್ದೀನಿ. ಫಸ್ಟ್ 1 ಕಪ್ ಹಾಕಿದ್ದೀನಿ. 3 ಕಪ್ಪು ರವೆ ತೊಗೊತಾ ಇದ್ದೀನಿ. ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನಾನು. 3 ಕಪ್ಪು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ಒಂದು 8 ರಿಂದ 10 ನಿಮಿಷ. ಇದು ಕೆಂಪಾಗಬಾರ್ದು, ಈ ರವೆ ಹೀಗೆ ಹುರ್ಕೋಬೇಕು. ಸ್ವಲ್ಪ ಪರಿಮಳ ಬರೋ ತನಕ ಹುರ್ಕೋಬೇಕು ಅಷ್ಟೇ. ಆದರೆ ಇದನ್ನು ಕೆಂಪಾಗೋಕ್ಕೆ ಬಿಡಬಾರ್ದು. ಈ ರವೆನ ಸಣ್ಣ ಉರಿಯಿಂದ ಒಂದು 8 ನಿಮಿಷ 10 ನಿಮಿಷ 8 ರಿಂದ 10 ನಿಮಿಷ ಹುರ್ಕೋಬೋದು. ನಾನು ಇಲ್ಲಿ 3 ಕಪ್ ತೊಗೊಂಡಿದ್ದೀನಲ್ಲ, ಅದಕ್ಕೆ ಒಂದಷ್ಟು ನಿಮಿಷ ತೊಗೊತಿದ್ದೀನಿ. ನೀವು ಬೇಕಾದರೆ ಒಂದು 5 ನಿಮಿಷದಲ್ಲಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಸ್ವಲ್ಪ ಅದು ಜಾಸ್ತಿ ಕೆಂಪಾಗಬಾರ್ದು. ಹಾಗೆ ನಾನು ದ್ರಾಕ್ಷಿ, ಗೋಡಂಬಿ ಅದ್ರ ಜೊತೆನೇ ಅದನ್ನು ಹುರ್ಕೊತಾ ಇದ್ದೀನಿ ನೋಡಿ. ಈ ಥರ ಹುರ್ಕೊತಾ ಇದ್ದೀನಿ. ಆಮೇಲೆ ನಾನು ಒಂದು 5-6 ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪು ಸಕ್ಕರೆ ಇಟ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಬರ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪು ರವೆಗೆ 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಪುಡಿ ಮಾಡೋಕ್ಕೆ. ಹಾಗೆ 1 ಕಪ್ಪು ಕೊಬ್ಬರಿ ತುರಿದಿಟ್ಟಿದ್ದೀನಿ. ಕೊಬ್ಬರಿನ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೂ ಅಷ್ಟೇ, ತುಂಬ ಚೆನ್ನಾಗಾಗತ್ತೆ. ಕೊಬ್ಬರಿ 1 ಕಪ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಇದೇ ಥರ ಫ್ರೈ ಮಾಡ್ಕೋಬೇಕು. ಈಗ ನಾನು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ಹಾಕ್ತಾ ಇದ್ದೀನಿ. ನಾನು 1 ಕಪ್ಪಿಗೆ 1 ಕಪ್ಪು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಟೋಟಲ್ 3 ಕಪ್ಪು ರವೆ ತೊಗೊಂಡಿದ್ದೀನಿ, 3 ಕಪ್ಪು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ನಿಮಗೆ ಯಾವ ಥರ ಸಿಹಿ ಬೇಕು ಆ ಥರ. ನಾನು ಸ್ವಲ್ಪ ಸಿಹಿ ಜಾಸ್ತಿ ಹಾಕಿದ್ದೀನಿ. ನಿಮ್ಮ ಸಿಹಿ ಕಮ್ಮಿ ಬೇಕಾದರೆ ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕ್ಕೋಬೋದು. ನಾನು 1 ಕಪ್ಪಿ ರವೆಗೆ 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ನಾನು ಟೋಟಲ್ 3 ಕಪ್ಪು ರವೆ ತೊಗೊಂಡಿದ್ದೀನಿ. 3 ಕಪ್ಪು ಸಕ್ಕರೆ ಪುಡಿ ಮಾಡಿ ಇಟ್ಟಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ 1 ಕಪ್ಪು ನಾನು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಇವಾಗ 1 ಗ್ಲಾಸಲ್ಲಿ ಹಾಲು ಬಿಸಿ ಮಾಡಿ ಇಟ್ಟಿದ್ದೀನಿ. ಅದನ್ನು ನಾನು ಹೀಗೆ ಸ್ವಲ್ಪ ಹಾಕ್ಕೊಂಡು ಹಾಲನ್ನು ಉಂಡೆ ಕಟ್ಕೊತಾ ಇದ್ದೀನಿ ನೋಡಿ. ಈ ಥರನೇ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸುಲಭವಾಗಿ ಮಾಡ್ಬೋದು. ಇದು ಯಾರು ಬೇಕಾದ್ರೂ ಮಾಡ್ಬೋದು. ತುಂಬ ಸುಲಭವಾಗಿ ಮಾಡ್ಬೋದು ನೋಡಿ. ಇದು ಬಿಸಿ ಇದೆ. ನಾನು ಇನ್ನೂ ಒಂದು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ ಕಟ್ಕೋಬೇಕು. ಹಾಲು 1 ಗ್ಲಾಸ್ ಹಾಲು ತೊಗೊಂಡು ನಾನು ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೀನಿ ಹಾಲನ್ನು. ಹೀಗೇ ಒಂದೊಂದು ಉಂಡೆ ಮಾಡ್ತಾ ಇದ್ದೀನಿ. ನಾನು ಇದು ಪೂಜೆಗೆ ಉಂಡೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು. ನಾನು ಅದಕ್ಕೆ ಇವಾಗ ಉಂಡೆ ಮಾಡಿದ್ದು ವಿಡಿಯೋ ಮಾಡಿಟ್ಟಿದ್ದೀನಿ. ಇವಾಗ ಹಾಕ್ತಾ ಇದ್ದೀನಿ ನಾನು ನೋಡಿ. ಹೀಗೇ ಒಂದೊಂದೇ ಉಂಡೆ ಕಟ್ಕೋಬೋದು. ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಥರ ರವೆ ಉಂಡೆನ. ನೋಡಿದ್ರಲ್ಲ ಫ್ರೆಂಡ್ಸು, ನಾನು ಹೇಗೆ ರವೆ ಉಂಡೆ ಮಾಡಿದ್ದೀನಿ ಅಂತ. ಫಸ್ಟು ನಾನು 3 ಕಪ್ಪು ರವೆ ತೊಗೊಂಡಿದ್ದೀನಿ. 1 ಕಪ್ಪು ತೆಂಗಿನಕಾಯಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಹಾಗೆ 3 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಮಾಡಿದ್ದೀನಿ, ಅಳತೆ ಪ್ರಕಾರ ಮಾಡಿದ್ದೀನಿ ನಾನು.
ನೋಡಿ ಎಷ್ಟು ಲಾಡು ಮಾಡಿದ್ದೀನಿ ಅಂತ, ರವೆ ಉಂಡೆ ಯಾವ ಥರ ಮಾಡಿದ್ದೀನಿ ಅಂತ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್, ಮತ್ತೆ ಸಿಗೋಣ.